ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಅಭಿಮಾನಿಗಳು ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಟೀಸರ್ ಅನ್ನ ಕಾಪಿ ಮಾಡಿ ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದ್ರು. ಇದು ಕೇವಲ ಸೋಷಿಯಲ್ ಮೀಡಿಯಾದ ಟಾಕ್ ವಾರ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೆ ಜೆಡಿಎಸ್ ಪಕ್ಷದ ನಾಯಕರು ಕೂಡ ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದೀಗ ಖುದ್ದು ಕುಮಾರಸ್ವಾಮಿ ಅವರೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ರಾಜ್ಯ ರಾಜಕೀಯಕ್ಕೆ ಬರ್ತಾ ಇದ್ದೇನೆ. ಸಂಕ್ರಾಂತಿ ಹಬ್ಬದಂದೇ ಕುಮಾರಸ್ವಾಮಿ ಅವರು ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತೇನೆ, ಯಾವಾಗ ಅನ್ನೋದನ್ನ ಅತಿ ಶೀಘ್ರದಲ್ಲೇ ನಿರ್ಧಾರ ಮಾಡಲಾಗುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ರಾಜ್ಯ ರಾಜಕೀಯದಿಂದ ನಾನು ದೂರವಾಗಿಲ್ಲ, ರಾಜ್ಯ ರಾಜಕೀಯಕ್ಕೆ ಬಂದೇ ಬರ್ತೀನಿ ಅಂತ ಹೇಳೋ ಮೂಲಕ ಹೊಸದೊಂದು ಚರ್ಚೆಗೆ ನಾಂದಿ ಹಾಡಿದ್ದಾರೆ ಕುಮಾರಸ್ವಾಮಿ. ನಾನು ರಾಜಕಾರಣದಲ್ಲಿ ಇದ್ದೇನೆ, ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ರಾಜ್ಯದ ಜನತೆ. ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ, ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ, ನನ್ನ ವೈಯಕ್ತಿಕವಾದ ಉದ್ದೇಶ. ಇವತ್ತು ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ. ಆ ಎರಡು ಇಲಾಖೆನಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿದ ಮಟ್ಟಿಗೆ ಎರಡು ಇಲಾಖೆಯಿಂದ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ. ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಒಟ್ಟು ಬರಲೇಬೇಕಾಗತ್ತಲ್ಲ. ನಾನು ರಾಜಕಾರಣದಲ್ಲಿ ಇದ್ದೇನೆ, ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರೋ ಮಾತನ್ನ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಆಡಿರೋದು, ಅದರಲ್ಲೂ ಜಿಬಿಎ ಎಲೆಕ್ಷನ್ಗಳು ಇನ್ನೇನು ನಡೆಯೋದಿದೆ, ಲೋಕಲ್ ಬಾಡಿ ಎಲೆಕ್ಷನ್ಗಳ ಬಗ್ಗೆ, ಅದರಲ್ಲೂ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಈ ಮಾತು ರಾಜಕೀಯ ವಲಯದಲ್ಲಿ ಯಾವೆಲ್ಲ ರೀತಿಯ ಚರ್ಚೆ ಗ್ರಾಸವಾಗ್ತಾ ಇದೆ? ರಿಪಬ್ಲಿಕ್ ಕನ್ನಡ ಕೂಡ ಕಳೆದ 4-5 ದಿನಗಳ ಹಿಂದಷ್ಟೇ ವಿಸ್ತೃತವಾಗಿ ಈ ಬಗ್ಗೆ ಕೂಡ ಹೇಳಿತ್ತು. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಬರೋದು ಬಹುತೇಕ ನಿಶ್ಚಿತ ಅಂತಕ್ಕಂತಹ ಒಂದು ಸುಳಿವನ್ನ ಈಗ ಕೆಲ 4-5 ದಿನಗಳ ಹಿಂದೆ ಅವರ ಅಭಿಮಾನಿಗಳು ಕೂಡ ಕೊಟ್ಟಿದ್ರು. ಅದರಂತೆ ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಕೂಡ ರಾಜ್ಯ ರಾಜಕಾರಣಕ್ಕೆ ಬರುವಂತ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಎಳೆಯಾಗಿ ಕೂಡ ಬಿಚ್ಚಿತ್ತು. ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಪ್ರಾದೇಶಿಕ ಪಕ್ಷವಂತ ಜೆಡಿಎಸ್ ನ ಉಳಿವು ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಈಗ ಪಕ್ಷದ ಉಳಿವಿಗೆ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆಯನ್ನ ಮಾಡಬೇಕಾಗಿರ್ತಕ್ಕಂತಹ ಗುರುತರ ಜವಾಬ್ದಾರಿ ಈಗ ಸ್ವತಃ ಕುಮಾರಸ್ವಾಮಿ ಅವರೇ ಮೇಲೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈವರೆಗೂ ಕೂಡ ರಾಜ್ಯ ರಾಜಕಾರಣಕ್ಕೆ ಬರ್ತಾರೋ ಬರಲು ಅಂತ ಒಂದಷ್ಟು ಗೋಜುಗಳು ಚರ್ಚೆಗಳು ಇತ್ತು. ಆದ್ರೆ ಕುಮಾರಸ್ವಾಮಿ ಅವರು ಇವತ್ತು ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಜೆಡಿಎಸ್ ನಲ್ಲಿ ರಾಜ್ಯಾಧ್ಯಕ್ಷರಾಗಿ ಯಾರೂ ಕೂಡ ಇಲ್ಲ. ಸದ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದಷ್ಟು ಸಂಘಟನೆ ನಡೀತಾ ಇದೆ. ಆದರೆ ಕುಮಾರಸ್ವಾಮಿ ಅವರ ವರ್ಚಸ್ಸು, ಕುಮಾರಸ್ವಾಮಿ ಅವರ ಒಂದು ಪ್ರಭಾವ ಪಕ್ಷದಲ್ಲಿ ಇಲ್ಲ, ಪಕ್ಷದ ನಾಯಕರ ಮೇಲೆ ಬೀಳ್ತಾ ಇಲ್ಲ. ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡುವಂತದ್ದು ಕುಮಾರಸ್ವಾಮಿ ಅವರಿಂದ ಹೊರತುಪಡಿಸಿದ್ರೆ ಸದ್ಯ ದೇವೇಗೌಡರನ್ನ ಕೂಡ ಆಗ್ತಾ ಇಲ್ಲ. ಕಾರಣ ದೇವೇಗೌಡರು ಸದ್ಯ ಅನಾರೋಗ್ಯದಿಂದ ಇರತಕ್ಕಂತಹ ಕಾರಣದಿಂದಾಗಿ ಅವರು ಕೂಡ ರಾಜ್ಯ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದು ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೇ ರಾಜ್ಯ ಪ್ರವಾಸವನ್ನು ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರ ಸ್ಥಾನವನ್ನು ತುಂಬುವುದಕ್ಕೆ ಅಷ್ಟು ಸಾಧ್ಯ ಇಲ್ಲ, ಅಷ್ಟು ಸುಲಭ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದೆಲ್ಲವೂ ಒಂದು ಕಡೆ ಆದರೆ ಮತ್ತಷ್ಟು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ವೈಫಲ್ಯ ಇರತಕ್ಕಂಥದ್ದು, ಈ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ತಿರುವುಗಳು ನಡೀತಾ ಇರ್ತಕ್ಕಂಥದ್ದು. ಸೊ ಇದೆಲ್ಲದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂತದ್ದು ಸೂಕ್ತ. ಸೊ ಹೀಗಾಗಿ ನಾನು ಸದ್ಯದಲ್ಲಿ ನಿರ್ಧಾರ ಮಾಡ್ತೇನೆ, ಆದ್ರೆ ನಾನು ರಾಜ್ಯ ರಾಜಕಾರಣದಿಂದ ದೂರ ಸರಿದಿಲ್ಲ, ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತಕ್ಕಂತಹ ಸ್ಪಷ್ಟವಾದ ನುಡಿಗಳನ್ನ ಇವತ್ತು ಮಕರ ಸಂಕ್ರಾಂತಿ ಅಂದೇ
ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಮೂಲಕ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರಲ್ಲಿ, ಜೆಡಿಎಸ್ ನ ಬೆಂಬಲಿಗಳಲ್ಲಿ, ಮುಖಂಡರಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮತ್ತೆ ಕುಮಾರಸ್ವಾಮಿ ಬರ್ತಾರೆ ಅಂತಕ್ಕಂಥ ಒಂದಷ್ಟು ಅವರಿಗೆ ಜೆಡಿಎಸ್ಗೆ ಒಂದಷ್ಟು ಬಲ ಬಂದಿದೆ, ಪಕ್ಷಕ್ಕೆ ಪುಷ್ಟಿ ನೀಡಿದಂತಾಗಿರ್ತಕ್ಕಂಥದ್ದು ಈ ಹೇಳಿಕೆ ಸಹಜವಾಗಿ. ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ನೋಡ್ತಾರೆ, ಮತ್ತೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಯಾವ ರೀತಿಯಾಗಿ ನೋಡ್ತಾರೆ, ಮತ್ತೆ ಯಾವೆಲ್ಲ ಚರ್ಚೆಗಳು ಇನ್ನು ಮುಂದೆ ಉಟ್ಕೊಳ್ತವೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಒಂದು ಕಡೆ ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ಭಾಗವಾಗಿ ಏನೋ ಇದಾರೆ, ಸರಿ ಆಯ್ತು. ಮುಂದಿನ 2028ಕ್ಕೆ ಈ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಅದನ್ನ ಅಷ್ಟು ಈಗಲೇ ಹೇಳೋದಕ್ಕಾಗೋದಿಲ್ಲ. ಅದು ನಂತರ 2022 ಚುನಾವಣೆ ಬರುವಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರು ಕೂತು ಚರ್ಚೆ ಮಾಡುವಂತದ್ದು ಅದು ಒಂದು ಕಡೆ. ಸೊ ಹೀಗಾಗಿ ಮುಂದೆ 2028ಕ್ಕೆ ತ್ರಿಕೋನವೋ ಅಂತಕ್ಕಂಥದ್ದನ್ನು ಕೂಡ ಈಗಲೇ ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ಏನಾದ್ರೂ ಮೈತ್ರಿಯಿಂದ ದೂರ ಆಗಿ ಅಂತ ಸಂದರ್ಭ ಬಂದಿದ್ದೆ ಆದ್ರೆ ಸಹಜವಾಗಿ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬಹುದು, ಮತ್ತೆ ಬಿಜೆಪಿ ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬಹುದು, ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ. ಸೊ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು ಇದು ಒಂದು ಕಡೆ. ಅಥವಾ ಏನಾದ್ರೂ ಇದೇ ಮೈತ್ರಿ ಮುಂದುವರೆದಿದೆ ಆದ್ರೆ ಖಂಡಿತವಾಗ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಸಮರ್ಥವಾಗಿ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕುವಂತಹ ಒಂದಷ್ಟು ಸ್ಪಷ್ಟವಾದ ಚಿತ್ರಣಗಳು ಈಗಾಗಲೇ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ಆದ್ರೆ ಏನೇ ಇದ್ರೂ ಕೂಡ ಕೇಂದ್ರದ ನಾಯಕರು ಮುಂದಿನ 2028 ಚುನಾವಣೆಗೆ ಯಾವ ರೀತಿಯಾಗಿ ಹೋಗಬೇಕು ಅಂತ ಸ್ಪಷ್ಟವಾಗಿ ಅವರು ತೀರ್ಮಾನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಸದ್ಯ ಈಗಾಗಲೇ ದೇವೇಗೌಡರು ಕೂಡ ಹೇಳಿರ್ತಕ್ಕಂಥದ್ದು, ಸದ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ನಾವು ಸ್ವತಂತ್ರವಾಗಿ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ಆರಂಭದಲ್ಲೇ ಒಂದಷ್ಟು ಗೊಂದಲಗಳು ಮತ್ತೆ ಸ್ಥಳೀಯ ಕಾರ್ಯಕರ್ತರು ಕೂಡ ಒಂದಷ್ಟು ಅನುಮಾನಗಳು ಇವೆಲ್ಲವೂ ಕೂಡ ಉಟ್ಕೊಳ್ಳುವಂಥದ್ದು, ಒಂದಷ್ಟು ಹೊಸ ಚರ್ಚೆಗಳಿಗೆ ಆಸ್ಪದ ಆಗಿರ್ತಕ್ಕಂಥದ್ದು ಕೂಡ ಸತ್ಯ. ಆದ್ರೆ ಮುಂದೆ ಜೆಡಿಎಸ್ ನಿಲುವು ಏನು, ಮತ್ತೆ ಕುಮಾರಸ್ವಾಮಿ ರಾಜಕಾರಣಕ್ಕೆ ಬಂದಿದ್ದೆ ಆದ್ರೆ ಯಾವ ತೀರ್ಮಾನಗಳು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಕಳೆದ 2023 ಚುನಾವಣೆ ಇದಕ್ಕೆ ಸುರೇಶ್, ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನವನ್ನ ನೀಡಲಾಗಿದೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ. ಈಗ ಕೇಂದ್ರ ಸಚಿವ ಸ್ಥಾನ ಇರೋ ಸಂದರ್ಭದಲ್ಲಿ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿರೋದು, ಅದರಲ್ಲೂ ಮೈತ್ರಿ ಪಕ್ಷವಾಗಿರೋ ಸಂದರ್ಭದಲ್ಲಿ. ಸೊ ಅದಕ್ಕೆ ಬಿಜೆಪಿ ಪಾಳ್ಯ ರಾಜ್ಯ ಪ್ಲಸ್ ಕೇಂದ್ರದಲ್ಲಿ ಬಿಜೆಪಿ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋ ಕುತೂಹಲ. ಅಫ್ಕೋರ್ಸ್ ಸ್ಮಿತಾ, ಈಗ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ಸರಿ ಕೇಂದ್ರದಲ್ಲಿದ್ದಾರೆ, ಬರ್ತೇನೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಈಗಲೇ ಬಂದ್ಬಿಡ್ತೇನೆ ಅಂತ ಹೇಳಿಲ್ಲ. ಅವರು ಅದ್ರ ಜೊತೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ, ಯಾವಾಗ ರಾಜ್ಯ ರಾಜಕಾರಣಕ್ಕೆ ನಾನು ಎಂಟ್ರಿ ಆಗ್ತೇನೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಮತ್ತೆ ನಾನು ಹೇಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸದ್ಯ ರಾಜಕಾರಣಕ್ಕೆ ಬರುವಂತಹ ಸುಳಿವನ್ನ ಕೊಟ್ಟಿದ್ದಾರೆ, ಆದ್ರೆ ಯಾವಾಗ ಅಂತ ಹೇಳಿಲ್ಲ. ಇದನ್ನ ಬಿಜೆಪಿಯ ನಾಯಕರು ಯಾವ ರೀತಿಯಾಗಿ ಇದನ್ನ ತಗೋತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ರಾಜಕೀಯವಾಗಿ. ಯಾಕೆಂತಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಕೇಂದ್ರ ನಾಯಕತ್ವದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲೊಂದಷ್ಟು ಸುಸೂತ್ರವಾಗಿ ಮೈತ್ರಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಅವ್ರು ಬಂದಿದ್ದೆ ಆದ್ರೆ ಮತ್ತೆ ಬಿಜೆಪಿ ನಾಯಕರಲ್ಲಿ ಏನಾದ್ರೂ ಒಂದಷ್ಟು ವಿರೋಧಗಳು ಹೇಳ್ಬಹುದಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿಯವರೆಗೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡುವಂತವ್ರು ನಾವು, ಅದರ ಲಾಭವನ್ನ ಇಲ್ಲಿ ಕುಮಾರಸ್ವಾಮಿ ಅವರು ಅನುಭವಿಸಬಹುದು ಮುಂದೆ ಅಂತಕ್ಕಂಥ ಒಂದಷ್ಟು ಜಿಜ್ಞಾಸೆ, ಅವ್ರಿಗೆ ಒಂದಷ್ಟು ಮನಸ್ಸಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಕೂಡ ಸತ್ಯ. ಯಾಕೆಂದ್ರೆ ಬಹುತೇಕ ಬಿಜೆಪಿ ಇರ್ತಕ್ಕಂಥ ಹಿರಿಯ ನಾಯಕರೇನಿದ್ದಾರೆ ಅವರು ಕೂಡ ಮುಂದಿನ ಮುಖ್ಯಮಂತ್ರಿಯ ಗಾದಿಯಾಗಿ ಮುಂದೆ 2028 ಚುನಾವಣೆ ಬಹುಮತದೊಂದಿಗೆ ಹೋಗಿ ನಾವು ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿಗಳು ಆಗ್ಬೇಕು, ಪ್ರಬಲವಾದಂತ ಹಿಡಿತವನ್ನು ಹೊಂದಬೇಕು ಅಂತಕ್ಕಂಥ ಒಂದಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾರೆ ಸಹಜವಾಗಿ. ಆದ್ರೆ ಕುಮಾರಸ್ವಾಮಿ ಬಂದಿದ್ದೆ ಆದ್ರೆ ಆ ಎಲ್ಲ ಆಸೆಗಳಿಗೆ ಒಂದಿಷ್ಟು ತಣ್ಣೀರು ಎರಚುವಂತಹ ಸಾಧ್ಯತೆಗಳು ಸಹಜವಾಗಿ ಬರ್ತಕ್ಕಂಥದ್ದು. ಯಾಕೆಂತಂದ್ರೆ ಕುಮಾರಸ್ವಾಮಿ ಅವರು ಬಂದ್ರೆ ಈಗಾಗಲೇ 2 ಬಾರಿ ಆಡಳಿತವನ್ನ ನೋಡಿದ್ದಾರೆ. 14 ತಿಂಗಳು ಒಂದು ಬಾರಿ, ಮತ್ತೊಂದು ಬಾರಿ 24 ತಿಂಗಳೇನೋ ಅಧಿಕಾರವನ್ನು ನೋಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಜನಪರ ಯೋಜನೆಗಳು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು, ಸಾಲ ಮನ್ನಾ, ಮತ್ತೆ ರೈತ ಪರ ಯೋಜನೆಗಳು, ಇವೆಲ್ಲವೂ ಏನಿದೆ ಇವೆಲ್ಲವನ್ನು ಕೂಡ ರಾಜ್ಯದ ಜನ ಕಂಡಿರ್ತಕ್ಕಂಥದ್ದು. ಸೊ ಸಹಜವಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ಇದೆಲ್ಲವೂ ಕೂಡ ಇರೋ ಹಿನ್ನೆಲೆಯಲ್ಲೇನೆ ಅವ್ರನ್ನ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೈತ್ರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸೊ ಈಗ ಏನಾದ್ರು ಮುಂದೆ ಒಂದು ವೇಳೆ ಏನಾದ್ರು 2028 ಚುನಾವಣೆಗೆ ಕೂಡ ಹೊಂದ್ಕೊಂಡಂತೆ ಏನಾದ್ರು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಚುನಾವಣೆ ಎದುರಿಸಿ ಆಗಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಕುಮಾರಸ್ವಾಮಿ ಅವರಿಗೆ ಮುಂದೆ ಒಂದಷ್ಟು ಅವ್ರಿಗೆ ಏನು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಥವಾ ಪ್ರಬಲವಾದಂತಹ ಸ್ಥಾನವನ್ನ ನೀಡುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ ಅಂತ ಒಂದಷ್ಟು ಚರ್ಚೆಗಳು ರಾಜಕೀಯವಾಗಿ ಈಗಲಿಂದಲೇ ಶುರುವಾಗಿದೆ. ಸೊ ಹೀಗಾಗಿ ಸಹಜವಾಗಿ ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂದಾಗ ಸ್ವಲ್ಪ ಬಿಜೆಪಿ ನಾಯಕರಲ್ಲಿ ಇರಿಸು ಅಥವಾ ಅವರಲ್ಲಿ ಒಂದಷ್ಟು ಬರುವುದಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ಬೋದು. ಆದ್ರೆ ಬರೋದನ್ನ ಖಂಡಿತವಾಗ್ಲೂ ಯಾರು ತಡೆಯೋಕ್ಕಾಗೋದಿಲ್ಲ. ಆದ್ರೆ ಬಂದ ಮೇಲೆ ಆಗುವಂತಹ ರಾಜಕೀಯ ಪರಿಣಾಮಗಳು ಇದೆಯಲ್ಲ ಖಂಡಿತವಾಗ್ಲೂ ಕೂಡ ಅದು ಏನಾಗಬಹುದು ಅಂತಕ್ಕಂಥದನ್ನ ಕಾಲವೇ ನಿರ್ಧರಿಸಬೇಕಾಗಿರ್ತಕ್ಕಂಥದ್ದು. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.